ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನ್ ಕಾವ್ಯ ಹೆಗಡೆ. ಧರ್ಮಸ್ಥಳ ಚಿನ್ನಯ್ಯನ ಮೊಬೈಲ್ ರಹಸ್ಯ ಸ್ಫೋಟ. ತಿಮ್ರೋಡಿ ಮನೆಯಿಂದ ಚಿನ್ನಯ್ಯನ ಮೊಬೈಲ್ ವಶ. ಮೊನ್ನೆ ನಡೆಸಿದಂತಹ ಸರ್ಚ್ ಆಪರೇಷನ್ ವೇಳೆ ಮೊಬೈಲ್ ಸೀಸ್. ಧರ್ಮಸ್ಥಳ ಚಿನ್ನಯ್ಯನ ಮೊಬೈಲ್ ರಹಸ್ಯ ಸ್ಫೋಟ. ತಿಮ್ರೋಡಿ ಮನೆಯಿಂದ ಚಿನ್ನಯ್ಯ ಮೊಬೈಲ್ ವಶ. ಮೊನ್ನೆ ನಡೆಸಿದಂತಹ ಸರ್ಚ್ ಆಪರೇಷನ್ ವೇಳೆ ಮೊಬೈಲ್ ಸೀಸ್. ಚಿನ್ನಯ್ಯನ ಮೊಬೈಲ್ ಪರಿಶೀಲನೆ ವೇಳೆ ಸ್ಫೋಟಕ ವಿಚಾರ ಬಯಲು. ಚಿನ್ನಯ್ಯನ ಮೊಬೈಲ್ನಲ್ಲಿ ಕಾಲ್ ಡೀಟೇಲ್ ಸಂಪೂರ್ಣ ನಾಪತ್ತೆ. ಎಸ್ಐಟಿ ವಶಕ್ಕೆ ಮೊಬೈಲ್ ಸಿಗುವ ಮೊದಲೇ ಸಾಕ್ಷ್ಯ ನಾಶನ. ಇದೀಗ ಚಿನ್ನಯ್ಯನ ಮೊಬೈಲ್ ರಿಟ್ರೀವ್ ಮಾಡಲಿಕ್ಕೆ ಮುಂದಾಗಿರುವಂತಹ ಎಸ್ಐಟಿ. ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣ ಎಲ್ಲಿಗೆ ಮುಟ್ಟಿದೆಯೋ ಗೊತ್ತಾಗ್ತಾ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಈ ರೀತಿ ಅಂತಂದ್ರೆ, ತಿಮರೋಡಿ ಮನೆಗೆ ಎಸ್ಐಟಿ ತನಿಖಾ ತಂಡ ವಿತ್ ಸರ್ಚ್ ವಾರೆಂಟ್ ಅಲ್ಲಿ ಹೋಗಿತ್ತು. ತಿಮರೋಡಿ ಮನೆಯಲ್ಲಿರುವಂತಹ ಸಾಕಷ್ಟು ವಸ್ತುಗಳನ್ನು ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ಅದರಲ್ಲಿ CCTV ಫುಟೇಜ್ ಒಂದಾದರೆ, ಇನ್ನೊಂದು ಚಿನ್ನಯ್ಯನ ಮೊಬೈಲ್. CCTV ಫುಟೇಜಲ್ಲಿ ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ ಎನ್ನುವಂತಹ ಅಷ್ಟು ಮಾಹಿತಿಗಳಿರುತ್ತೆ. ಇನ್ನು ಚಿನ್ನಯ್ಯನ ಈ ಒಂದು ಮೊಬೈಲ್ನಲ್ಲಿ ಆತ ಯಾರಿಗೆ ಕರೆ ಮಾಡಿದ್ದ, ಆ ಕರೆಯಲ್ಲಿ ಏನು ಮಾತನಾಡಲಾಗಿತ್ತು ಅನ್ನುವಂತಹ ವಿಚಾರಗಳು ಗೊತ್ತಾಗುತ್ತೆ. ಆದರೆ ಚಿನ್ನಯ್ಯನ ಮೊಬೈಲ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಅಷ್ಟೂ ಒಂದು ಕಾಲ್ ಡೀಟೇಲ್ಸ್ಗಳನ್ನು ಡಿಲೀಟ್ ಮಾಡಲಾಗಿದೆ ಅಂತ ಹೇಳಿ SIT ತನಿಖಾ ತಂಡ ಹೇಳ್ತಾ ಇದೆ. ನಾನು ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿದ್ದಂತಹ ತಿಮರೋಡಿ ಅವರು ಈಗ ಮಾತಾಡಬೇಕು. ನಿಮ್ಮ ಮನೆಯಲ್ಲೇ ತಾನೇ ಇದ್ದಿದ್ದು ಮೊಬೈಲು, ನಿಮ್ಮ ಮನೆಯಲ್ಲೇ ತಾನೇ ಈತ ಯಾರೋ ಚಿನ್ನಯ್ಯ ಇದ್ದಿದ್ದು. ಚಿನ್ನಯ್ಯನ ಆಲ್ಮೋಸ್ಟ್ ಆಲ್ ಜವಾಬ್ದಾರಿಗಳನ್ನು ನೀವೇ ಹೊತ್ಕೊಂಡಿದ್ರಿ ಅಲ್ವಾ? ಈಗ ಉತ್ತರ ಕೊಡಿ. ಚಿನ್ನಯ್ಯನ ಮೊಬೈಲ್ನಲ್ಲಿರುವಂತಹ ಕಾಲ್ ರೆಕಾರ್ಡ್ಸ್ಗಳು, ಕಾಲ್ ಮಾಡಿರುವಂತಹ ಹಿಸ್ಟ್ರೀಸ್ಗಳು ಎಲ್ಲ ಹೋಗಿದ್ದಾವೆ? ಯಾಕಾಗಿ ಡಿಲೀಟ್ ಮಾಡಿದ್ರಿ? ಚಿನ್ನಯ್ಯ ಬಂದು ಡಿಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ SIT ತನಿಖಾ ತಂಡ ಯಾವಾಗ ಡಿಲೀಟ್ ಆಗಿದೆ ಅನ್ನೋದನ್ನ ಕಂಡು ಹಿಡಿಬೇಕಾಗತ್ತೆ. ಆಗ ನಿಜವಾಗ್ಲೂ ಕೂಡ ಯಾರು ಡಿಲೀಟ್ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಕಾಲ್ ಡೀಟೇಲ್ಸ್ ಅನ್ನು ಕೂಡ ರಿಟ್ರೀವ್ ಮಾಡಲಿಕ್ಕೆ SIT ತನಿಖಾ ತಂಡ ಯೋಜನೆಯನ್ನ ಹಾಕೊಂಡಿದೆ. ಇನ್ನು ಇದೇ ಸಂದರ್ಭದಲ್ಲಿ ಗಿರೀಶ್ ಮಠಣ್ಣನವರ ವಿಚಾರವೂ ಮಾತನಾಡ್ಬಿಡ್ತೀನಿ ಗ್ಯಾಪಲ್ಲಿ. ಅವರು ಲೈವಲ್ಲಿ ಬರ್ತಾರೆ. ಲೈವಲ್ಲಿ ಬಂದು ಏನು ಹೇಳ್ತಾರೆ ಅಂತಂದರೆ, ನೂರಾರು ಶವಗಳನ್ನು ಹೂತಿಟ್ಟು ನಿಜ, ಆದರೆ ಈತ ಅನಾಮಿಕ ದೂರುದಾರ ಚಿನ್ನಯ್ಯ ಏನಿದ್ದಾನೆ, ಆತ ಗಾಬರಿಯಿಂದ ಬೇರೆ ಸ್ಥಳವನ್ನು ತೋರಿಸಿದ್ದಾನೆ ಅಂತ. ಅಲ್ಲ ಸ್ವಾಮಿ, ಇನ್ನೇನಾಗಿಬೇಕು, ಇನ್ನೆಲ್ಲಾಗಿಬೇಕು, ಇನ್ನು ಎಷ್ಟು ತೆರಿಗೆ ಹಣವನ್ನು SIT ತನಿಖಾ ತಂಡದ ಮೇಲೆ ಹಾಕಬೇಕು? ಚಿಚಿ, ತಪ್ಪು ನಾನು SIT ತನಿಖಾ ತಂಡದ್ದು ಅಂತ ಹೇಳ್ತಾ ಇಲ್ಲ. ನೀವು ತೋರಿಸಿರುವಂತಹ ಸುಳ್ಳು ಮಾಹಿತಿ ಇದೆಯಲ್ಲ, ಅದಕ್ಕೆ ಸರ್ಕಾರದ ಗಮನವನ್ನು ಕೊಟ್ಟಿದೆ. ಜನರ ತೆರಿಗೆ ದುಡ್ಡು ಅಲ್ಲಿ ಹೋಗಿದೆ. ಅದೇ ತೆರಿಗೆ ದುಡ್ಡು ಇಟ್ಕೊಂಡ್ರೆ ಎಲ್ಲೋ ಒಂದು ಕಡೆಗೆ ರಸ್ತೆಗೆ ಡಾಂಬರ್ ಹಾಕುವಂತಹ ಕೆಲಸನೋ, ಅಥವಾ ರಸ್ತೆಯನ್ನು ನಿರ್ಮಾಣ ಮಾಡುವಂತಹ ಕೆಲಸನೋ, ಅಥವಾ ಗುಂಡಿ ಮುಚ್ಚುವಂಥ ಕೆಲಸನೋ ಮುಗಿತಿತ್ತು. ಗುಂಡಿ ತೆಗಿಲಿಕ್ಕೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯನ್ನು ವೇಸ್ಟ್ ಮಾಡಿದ್ದಾರೆ. ಅದೆಲ್ಲ ಸೆಕೆಂಡರಿ. ಈಗ ಯೂಟರ್ನ್ ಹೊಡೆದಿರುವಂತಹ ಚಿನ್ನಯ್ಯ ಹಾಗೂ ಸುಜಾತ ಭಟ್ ವಿಚಾರವನ್ನು SIT ತನಿಖಾ ತಂಡ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅಂತ ನೋಡಬೇಕು. ನಾನು ಮೊನ್ನೆ ಲಾಯರ್ ಹತ್ರ ಮಾತಾಡ್ತಾ ಇದ್ದೆ. ಲಾಯರ್ ಹತ್ರ ಮಾತಾಡಬೇಕಾದ್ರೆ ಚಿನ್ನಯ್ಯನಿಗೆ ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು ಅಂತ ಕೇಳಿದಾಗ ಅವರು ಮುಸ್ಲಿ ಜೀವವಾದಿ ಶಿಕ್ಷೆ ಆದರೂ ಅದೇನು ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಅದು ಹೌದೋ ಅಲ್ವೋ ಅದು ಸೆಕೆಂಡರಿ. ಅಷ್ಟು ಶಿಕ್ಷೆಯನ್ನು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಒಂದು 10 ವರ್ಷನೋ ಒಂದು 6 ವರ್ಷನೋ ಕೊಡಬಹುದು, ಸುಳ್ಳು ಹೇಳಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ. ಆದರೆ ಈ ಒಂದು ತನಿಖೆಯ ನಿಖರವಾಗಿರುವಂತಹ ಸತ್ಯಾಸತ್ಯತೆಗಳು ಹೊರಗೆ ಬರಬೇಕಲ್ವಾ?
ಈಗ ಚಿನ್ನಯ್ಯನ ಮೊಬೈಲ್ನನ್ನ ರಿಕವರ್ ಮಾಡ್ಕೊಳ್ಳಲಾಗಿದೆ, ಅದನ್ನು ಡಿಲೀಟ್ ಮಾಡಿದ್ದೀರಾ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಅಂದರೆ SIT ತನಿಖಾ ತಂಡ ಹೇಳ್ತಾ ಇದೆ ಇದು ರಿಟ್ರೀವ್ ಮಾಡಬೇಕು ಅಂತ. ಈಗ ತಿಮಾರೋಡಿ ಅವರು ಆನ್ಸರನ್ನು ಕೊಡಬೇಕಾಗಿದೆ. ಮೊನ್ನೆ ನಡೆಸಿರುವಂತಹ ಸರ್ಚ್ ಆಪರೇಷನ್ ವೇಳೆ ಮೊಬೈಲ್ ಸೀಸ್ ಆಗಿರುವಂಥದ್ದು. ಈಗ ತಿಮಾರೋಡಿ ಅವರು ಆನ್ಸರ್ ಕೊಡಬೇಕು. ನೀವಿರಲಿಲ್ಲ ಅಲ್ವಾ, ರೈಟ್? ನೀವಿರಲಿಲ್ಲ. ನೀವು ಪಾಪ ಗಣೇಶ ಹಬ್ಬಕ್ಕೆ ಏನೋ ತಯಾರಿ ಮಾಡಕ್ಕೆ ಹೋಗಿದ್ರಿ, ಅದಷ್ಟು ಇಂಪಾರ್ಟೆಂಟ್ ಇತ್ತು. ನೀವು ಅಧ್ಯಕ್ಷರಾಗಿದ್ರಿ, ಅದಕ್ಕೆ ನೀವೇ ಫ್ರೀಡಮ್ ಟಿವಿ ಹತ್ರ ಮಾತಾಡಿರೋದು. ನೀವು ಅಧ್ಯಕ್ಷರಾಗಿದ್ರಿ, ಹೀಗೆ ಮೊಬೈಲಿಗೆ ಏನ್ರಿ ಉತ್ತರ ಕೊಡ್ತೀರಾ? ಸಾಕಷ್ಟು ಪ್ರಶ್ನೆಗಳು ಹುಟ್ಟುಕೊಂಡಿದೆ. ತಿಮಾರೋಡಿ ಅವರು SIT ತನಿಖಾ ತಂಡ ಸರ್ಚ್ ಮಾಡಬೇಕಾದ್ರೆ ಮನೆಯಲ್ಲಿಲ್ಲ ಅನ್ನೋದು ಸಾಕಷ್ಟು ಚರ್ಚೆಗೆ ಹುಟ್ಟುಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.